ನಿನ್ನೆ ಪ್ರೀತಿಸುವೆ ಭಾಗ 61. ಕಾಲೇಜು ಮುಗಿಸಿ ಇಕ್ಷಾ ಆರ್ಯನ್ ಜೊತೆ ಮನೆಗೆ ಬಂದಾಗ ಮನೆಯಲ್ಲಿ ಕೆಲಸದವರ ಹೊರತು ಬೇರೆ ಯಾರೂ ಇರಲಿಲ್ಲ. ಮನೆಯಲ್ಲಿ ತನ್ನ ಮಾಮ್ ಇಲ್ಲದನ್ನು ಗಮನಿಸಿದ ಅವಳು ಖುಷಿಗೊಂಡಳು. ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡ ಅವಳು ಸೀದಾ ತನ್ನ ಮಾಮ್ ಇರುವ ರೂಮ್ಗೆ ಬಂದಳು. ರೂಮ್ಗೆ ಬಂದವಳೆ ಸೂಟ್ಕೇಸ್ ಕೀಗಾಗಿ ಹುಡುಕಾಡಿದಳು. ಕೀ ಎಲ್ಲಿದೆ ಅಂತ ಅವಳಿಗೆ ಮೊದಲೇ ಗೊತ್ತಿದ್ದರಿಂದ ಕೀಯನ್ನು ಹುಡುಕಲು ಅವಳಿಗೆ ಅಷ್ಟೊಂದು ಕಷ್ಟವಾಗಲಿಲ್ಲ. ಕಬೋರ್ಡ್ ಒಳಗೆ ತಡಕಾಡಿದಾಗ ಅವಳಿಗೆ ಕೀ ಸಿಕ್ಕಿ ಕೂಡಲೇ ಸೂಟ್ ಕೇಸನ್ನು ಓಪನ್ ಮಾಡಿದಳು. ಅದರೊಳಗಿದ್ದ ಫೋಟೋವನ್ನು ನೋಡಿ ಒಂದು ಕ್ಷಣ ದಂಗಾದಳು. ಅರೆ, ಯಾರಿದು? ಸೇಮ್ ಟು ಸೇಮ್ ನಂತರನೇ ಇದ್ದಾರೆ. ಮಾಮ್ ಮೊನ್ನೆ ಇವ್ರ ಫೋಟೋನ ನೋಡ್ತಾ ಅಳ್ತಾ ಇದ್ರ. ನಂತರನೇ ಇದ್ದಾರೆ ಅಂದ್ರೆ ನನಗೂ ಇವ್ರಿಗೆ ಏನಾದ್ರೂ ಸಂಬಂಧ ಇರಬೇಕು. ಯಾರಿರ್ಬಹುದು ಅಂತ ಯೋಚಿಸುತ್ತಿರುವಾಗ ಕಾವ್ಯ ರೂಮ್ ಒಳಗೆ ಎಂಟ್ರಿ ಆದಳು. ಇಕ್ಷಾಳ ಕೈಯಲ್ಲಿ ರಾಘವನ ಫೋಟೋ ನೋಡಿ ದಂಗಾದಳು. ಕೂಡಲೇ ಅವಳ ಹತ್ತಿರ ಬಂದು ಅವಳ ಕೈಯಿಂದ ಫೋಟೋ ಕಿತ್ತುಕೊಂಡು, ನನ್ನ ರೂಮ್ಗೆ ಬಂದು ಫೋಟೋ ತೆಗಿಯಕ್ಕೆ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಮಾಮ್, ನಾನು ನಿಮ್ಮ ಮಗಳು, ನಾನು ಯಾಕೆ ನಿಮ್ ಪರ್ಮಿಷನ್ ತಗೋಬೇಕು? ಅಷ್ಟೊಬ್ಬ ಈ ಫೋಟೋದಲ್ಲಿರುವರು ಯಾರು? ಪ್ಲೀಸ್ ಟೆಲ್ ಮಿ ಮಾಮ್. ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ, ಹೊರಡಿ ಇಲ್ಲಿಂದ. ನೋ ಮಾಮ್, ಈ ಫೋಟೋದಲ್ಲಿ ಇರುವವರು ಯಾರು ಅಂತ ಇವತ್ತು ನನ್ಗೆ ಗೊತ್ತಾಗ್ಲೇಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ಇಕ್ಷಾ, ಹಠ ಮಾಡಬೇಡ, ಇಲ್ಲಿಂದ ಹೋಗು ಅಂದ್ರೆ ಹೋಗ್ಬೇಕು. ಮಾಮ್, ನಾನು ನಿಮ್ಮ ಮಗಳು, ನಿಮ್ಗೆ ಎಷ್ಟು ಹಠ ಇರುತ್ತೋ ನನಗೂ ಕೂಡ ಅಷ್ಟೇ ಹಠ ಇದೆ. ನಾನು ಆಗ್ಲೇ ಹೇಳಿದೆ ನಾನು ಇಲ್ಲಿಂದ ಹೋಗಲ್ಲ ಅಂತ. ಈ ಫೋಟೋದಲ್ಲಿ ಇರುವವರು ಯಾರು ಅಂತ ನನ್ಗೆ ಗೊತ್ತಾಗ್ಲೇಬೇಕು. ನೀವು ಎಲ್ಲಿ ತನಕ ಹೇಳಲ್ಲ, ನಾನು ಅಲ್ಲಿ ತನಕ ಇಲ್ಲಿಂದ ಕದಲಲ್ಲ. ಸೊ ಮಾಮ್, ಪ್ಲೀಸ್ ಟೆಲ್ ಮಿ ದ ಟ್ರೂತ್. ಈ ಫೋಟೋದಲ್ಲಿ ಇರುವವರು ನಂತರನೇ ಇದ್ದಾರೆ. ಇವ್ರಿಗೂ ನನಗೂ ಏನು ಸಂಬಂಧ ಮಾಮ್? ನೀವು ಅವತ್ತು ಈ ಫೋಟೋನ ನೋಡಿ ಯಾಕೆ ಅಳ್ತಾ ಇದ್ದಿದ್ದು ಅಂತ ಕೇಳಿದಾಗ ಕಾವ್ಯ ಒಮ್ಮೆ ಇಕ್ಷಾಳ ಮುಖ ನೋಡಿದಳು. ನನ್ಗೆ ಗೊತ್ತು ಮಾಮ್, ನೀವು ಈ ಫೋಟೋ ನೋಡಿ ಅಳ್ತಾ ಇದ್ದಿದ್ದನ್ನು ನಾನು ಅವತ್ತೇ ನೋಡಿದ್ದೆ. ನಾನು ಅವತ್ತು ಕೇಳಿದ್ದೆ ಕೂಡ ನೀವು ಯಾಕೆ ಅಳ್ತಾ ಇದ್ದಿದ್ದ ಅಂತ. ಆದ್ರೆ ನೀವು ನನ್ನನ್ನು ಇಲ್ಲಿಂದ ಹೊರಗೆ ಕಳಿಸಿದ್ರಿ. ಈ ಫೋಟೋದಲ್ಲಿರೋರು ಯಾರು ಅಂತ ತಿಳ್ಕೋಬೇಕು ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ. ಇವತ್ತು ಆ ಕಾಲ ಕೂಡಿ ಬಂದಿದೆ. ಪ್ಲೀಸ್ ಟೆಲ್ ಮಿ ಮಾಮ್, ಇವ್ರು ಯಾರು ಅಂತ. ನೀವು ಹೇಳಿಲ್ಲ ಅಂದ್ರೆ ನನ್ನ ಮೇಳಾನೆ ಅಂತ ಹೇಳಿದಾಗ ಕಾವ್ಯಳಿಗೆ ಏನು ಮಾಡಬೇಕೆಂದು ತೋಚದಾಯಿತು. ವಿಧಿ ಇಲ್ಲದೆ ಅವಳು ಸತ್ಯ ಹೇಳತೊಡಗಿದಳು. ಈ ಫೋಟೋದಲ್ಲಿರುವ ನಿಮ್ಮ ಪಪ್ಪ ನಿನ್ನ ಸ್ವಂತ ತಂದೆ. ಈ ಮಾತು ಕೇಳಿ ಅವಳಿಗೆ ಒಂದು ಕ್ಷಣ ಶಾಕ್ ಆಗಿ, ನನ್ನ ಪಪ್ಪನ? ಮತ್ತೆ ಈಗ ಇದ್ದಾರಲ್ವಾ, ಅವ್ರು ಯಾರು ಮಾಮ್? ಅವ್ರು ನನ್ನ ಡ್ಯಾಡ್ ಅಲ್ವಾ? ಅವ್ರು ನಿನ್ನ ಮಲ ತಂದೆ, ನಿನ್ನನ್ನು ಹುಟ್ಟಿಸಿದ ಅಪ್ಪ ಇವರೇ. ಇವರಿಗೆ ಎಲ್ಲಿದ್ದಾರೆ ಮಾಮ್? ಅವ್ರು ನಮ್ಮನ್ನೆಲ್ಲ ಬಿಟ್ಟು ಈ ಭೂಮಿಯಿಂದಲೇ ದೂರ ಹೋಗಿದ್ದಾರೆ. ಏನ್ ಹೇಳ್ತಿದ್ದೀರ ಮಾಮ್? ಅವ್ರಿಗೆ ಏನಾಗಿತ್ತು? ಅದೊಂದು ದೊಡ್ಡ ಕತೆ, ಹೇಳಕ್ಕೆ ಹೋದ್ರೆ ಸಮಯ ಸಾಕಾಗಲ್ಲ. ಎಷ್ಟು ಟೈಮ್ ಆದ್ರೂ ಪರವಾಗಿಲ್ಲ ಮಾಮ್, ನಾನು ಇವತ್ತು ಅವ್ರ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಹೇಳಿ ಮಾಮ್, ಅವ್ರಿಗೆ ಏನಾಗಿತ್ತಂತ. ನಿಮ್ಮ ಪಪ್ಪ ಒಬ್ರು ಒಳ್ಳೆ ಮನುಷ್ಯ. ಅವರು IAS ಆಫೀಸರ್ ಆಗಿದ್ರು. ಅವ್ರ ಶತ್ರುಗಳು ನಮ್ಮ ಪರಿವಾರದವರನ್ನೆಲ್ಲ ಸಾಯಿಸ್ಬಿಟ್ರು. ನಿನ್ನ ಅಮ್ಮಮ್ಮ, ಅಪ್ಪಮ್ಮ, ನಿನ್ನ ಶಶಾಂಕಂಗರು ಎಲ್ಲರೂ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ರು. ಆಗ ನಾನು ಸ್ವಲ್ಪ ಸಮಯದವರೆಗೆ ಕೋಮದಲ್ಲಿದ್ದೆ. ಆ ಟೈಮಲ್ಲಿ ಅವರ ಶತ್ರು ಒಬ್ಬರು ಇನ್ಫ್ಲೂಯೆನ್ಸ್ ಬಳಸಿ ನಿನ್ನ ಪಪ್ಪ ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಿದ್ರು. ಅವ್ರು ನನ್ನನ್ನು ಮದುವೆಯಾಗ ಮುಂಚೆ ಒಂದು ಹುಡುಗಿನ ಪ್ರೀತಿಸಿದ್ರು. ಅವಳು ಅವ್ರಿಗೆ ಮೋಸ ಮಾಡಿದ್ದರಿಂದ ಅವ್ರು ಡಿಪ್ರೆಷನ್ಗೆ ಹೋಗಿ ಮೆಂಟಲ್ ಆಗಿ ಊರಿಂದ ದೂರ ಇದ್ರು. ನೀನ್ ಶಶಾಂಕ್ ಅಂಕಲ್ ಅವರನ್ನು ಮನೆಗೆ ಕರೆದುಕೊಂಡು ಬಂದು ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡಿದ್ರು. ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ದರಿಂದ ಅವರು ಗುಣಮುಖರಾಗಿದ್ದರು. ನಂತರ UPSC ಎಕ್ಸಾಮ್ ಕಟ್ಟಿ ಅವರು IAS ಆಫೀಸರ್ ಕೂಡ ಆಗಿದ್ರು. ಅನಂತರ ನನ್ನನ್ನು ಪ್ರೀತಿಸಿ ಮದುವೆ ಆದ್ರು. ಆಮೇಲೆ ನೀನು ಹುಟ್ಟಿದೆ. ಅವ್ರ ಶತ್ರು ಒಬ್ಬ ರಮಣ್ ರೆಡ್ಡಿ ಅಂತ ಇದ್ದಾನೆ. ಅವನು ಒಳ್ಳೆ ಮನುಷ್ಯ ಅಲ್ಲ, ಎಲ್ಲ ಇಲ್ಲಿಗಲ್ ಕೆಲಸನೇ ಮಾಡೋದು. ನಿನ್ ಪಪ್ಪ ಅವನಿಗೆ 5 ವರ್ಷ ಜೈಲು ಶಿಕ್ಷೆ ಆಗುವ ಹಾಗೆ ಮಾಡಿದ್ರು. ಆ ದ್ವೇಷಕ್ಕೆ ಅವನು ಜೈಲಿಂದ ಹೊರಬಂದ ಮೇಲೆ ನಮ್ಮನ್ನೆಲ್ಲ ಸಾಯಿಸಲು ಪ್ಲಾನ್ ಮಾಡಿದ್ದ.
ನಾವು ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೊರಟಿದ್ವು. ಆ ಟೈಮಲ್ಲಿ ನಿನ್ ಪಪ್ಪ ಕೆಲಸ ಇದೆ ಅಂತ ಒಂದು ಕಡೆ ಗಾಡಿ ನಿಲ್ಸಕ್ಕೆ ಹೇಳಿದ್ರು. ಅವ್ರ ಜೊತೆ ನಿನ್ ಚಿಕ್ಕಪ್ಪ ಮತ್ತು ನೀನ್ ಕೂಡ ಹೋದೆ. ಗಾಡಿಯಲ್ಲಿ ನಾನು, ಶಶಾಂಕಣ್ಣ, ಅಮ್ಮ ಮತ್ತು ಅತ್ತೆ ಎಲ್ಲರೂ ಇದ್ವಿ. ನಾವೆಲ್ಲರೂ ಗಾಡಿಯಲ್ಲಿದ್ವಿ ಅಂತ ಅವನ ಕಡೆಯವ್ರು ನಮ್ಮ ಗಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು. ಆಕ್ಸಿಡೆಂಟ್ ಆದ ರಭಸಕ್ಕೆ ಅಮ್ಮ, ಅತ್ತೆ, ಶಶಾಂಕಣ್ಣ ಮೂವರು ಸ್ಪಾಟಲ್ಲಿ ಹೋಗ್ಬಿಟ್ರು. ನಾನು ಬಚಾವಾದೆ, ಅದೇ ಕೂಮಗೆ ಜಾರದೆ. ಅದೇ ಸಮಯ ಉಪಯೋಗಿಸ್ಕೊಂಡು ಅವ್ನು ಡಾಕ್ಟರ್ಗೆ ದುಡ್ಡು ಕೊಟ್ಟು ನಿನ್ನ ಪಪ್ಪನಿಗೆ ಮತ್ತೆ ಮಾನಸಿಕ ಕಾಯಿಲೆ ಜಾಸ್ತಿ ಆಗಿದೆ ಅಂತ ಹಾಸ್ಪಿಟಲ್ಗೆ ಸೇರಿಸಿದ್ರು. ನಿನ್ನ ಪಪ್ಪ ಸರಿಯಾಗಿ ಇದ್ರು. ಪಾಪ ಅವರು ನಾವು ಹುಚ್ಚರ ಮಧ್ಯೆ ಅಮಾನುಷವಾಗಿಟ್ಟಿದ್ರು. ಯಾವ ಹುಡುಗಿಯಿಂದ ನಿನ್ನ ಪಪ್ಪ ಮೆಂಟಲ್ ಆಗಿದ್ದಾರೋ ಅದೇ ಹುಡುಗಿ ಮೋಸದಿಂದ ನಿನ್ನ ಚಿಕ್ಕಪ್ಪನ ಮದುವೆ ಆದ್ಲು. ಮದುವೆಯಾಗಿ ಗಂಡನನ್ನು ಬಿಟ್ಟು ನಿನ್ನ ಪಪ್ಪನ ಹತ್ರ ದುಡ್ಡಿರೋದನ್ನು ನೋಡಿ ಅವ್ರನ್ನ ಮತ್ತೆ ಮದುವೆ ಆಗಂತ ಪೀಡಿಸ್ತಾ ಇದ್ಲು. ನಮ್ಮಿಬ್ಬರ ಮದುವೆ ನಿಲ್ಲಿಸಕ್ಕೆ ಕೂಡ ಟ್ರೈ ಮಾಡಿದ್ಲು. ಆದರೆ ಅವಳಿಂದ ಅದು ಸಾಧ್ಯವಾಗಲಿಲ್ಲ. ನಿನ್ನ ಪಪ್ಪನ ಮೇಲೆ ಸೀಟು ತೀರಿಸ್ಕೊಳ್ಳಲು ನಿನ್ನ ಚಿಕ್ಕಪ್ಪ ನನ್ನ ಮದುವೆಯಾಗಿ ಮನೆಗೆ ಬಂದು ನಮಗೆ ಕೊಡಬಾರ್ದು ಹಿಂಸೆ ಕೊಟ್ಲು. ಇದೆಲ್ಲ ನಿನ್ನ ಚಿಕ್ಕಪ್ಪನಿಗೆ ತಿಳಿದಿರಲೇ ಇಲ್ಲ. ನಾನೇನಾದರೂ ಸತ್ಯ ಹೇಳಿದ್ರೆ ನಿನ್ನ ಪಪ್ಪನನ್ನು ಹಾಸ್ಪಿಟಲಲ್ಲೇ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ಲು. ರೆಡ್ಡಿ ಜೊತೆ ಇವಳು ಕೂಡ ಸೇರಿ ನಿನ್ನ ಪಪ್ಪನಿಗೆ ಹಿಂಸೆ ಕೊಡ್ತಾ ಇದ್ಲು. ನಿನ್ನ ಪಪ್ಪ ಸರಿಯಾಗಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಕೋಮದಿಂದ ಹೊರಗೆ ಬಂದ್ಮೇಲೆ ನಾನು ನಿನ್ನ ದೊಡ್ಡಪ್ಪನ ಜೊತೆ ಸೇರಿ ಹಾಸ್ಪಿಟಲ್ಗೆ ಹೋಗಿದ್ವಿ. ನಿನ್ನ ದೊಡ್ಡಪ್ಪ ನಿನ್ನ ಪಪ್ಪನ ಕ್ಲೋಸ್ ಫ್ರೆಂಡ್ ಆಗಿದ್ರು. ಅವರು SI ಆಗಿದ್ರಿಂದ ಅವ್ರ ಟೀಮ್ ಜೊತೆ ಹಾಸ್ಪಿಟಲ್ಗೆ ರೇಡ್ ಮಾಡಿದ್ರು. ಆದರೆ ಅವರೆಲ್ಲರ ಕುತಂತ್ರದಿಂದ ನಿನ್ನ ಪಪ್ಪ ಸಿಗ್ಲೇ ಇಲ್ಲ. ಕೊನೆಗೆ ಒಂದೇ ನಿನ್ನ ಪಪ್ಪನನ್ನು ಬೇಕಂತಲೇ ಹಾಸ್ಪಿಟಲಿಂದ ಹೊರಗೆ ಹೋಗ್ಬಿಟ್ರು. ಅಲ್ಲಿ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದ ಕಾರಣ ಮತ್ತೆ ಮಾನಸಿಕ ಸಂತುಲನವನ್ನು ಕಳೆದುಕೊಂಡಿದ್ರು. ಹಾಗಾಗಿ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗದೆ ನದಿಗೆ ಹಾರಿ ಪ್ರಾಣ ಕಳೆದುಕೊಂಡ್ರು. ಇಷ್ಟೆಲ್ಲ ಆದ್ರೂ ಕೂಡ ಅವರೆಲ್ಲರ ಮನಸ್ಸು ಕರಗಲೇ ಇಲ್ಲ. ನಿನ್ ಪಪ್ಪ ಹೋದ್ಮೇಲೆ ನಿನ್ ಡ್ಯಾಡ್ ಅವಾಗ ನಮ್ಮೆಲ್ಲರ ಕ್ಷೇಮ ಸಮಾಚಾರ ವಿಚಾರಿಸಕ್ಕೆ ಮನೆಗೆ ಬರ್ತಾ ಇದ್ರು. ಇದು ನಿನ್ನ ಚಿಕ್ಕಮ್ಮನಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ದಿನ ಊರಿನವರು ತಲೆ ತುಂಬಿ ನಿನ್ನ ಡ್ಯಾಡ್ ಮತ್ತು ನನ್ನ ಮಧ್ಯೆ ಸಂಬಂಧ ಇದೆ ಅಂತ ಬಿಂಬಿಸಿದ್ರು. ಊರಿನ ಹೆಂಗಸರೆಲ್ಲ ನಿನ್ನ ಡ್ಯಾಡ್ ಮತ್ತು ನನ್ನ ಮುಖಕ್ಕೆ ಮಸಿ ಬಳಿದು ಅಲ್ಲೇ ನಿನ್ನ ಡ್ಯಾಡ್ ಕೈಯಿಂದ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿಸಿದ್ರು. ನಿನ್ನ ದೊಡ್ಡಪ್ಪ ಹೆಂಗಸರನ್ನೆಲ್ಲ ಅರೆಸ್ಟ್ ಕೂಡ ಮಾಡಿಸಿದ್ರು. ಆದ್ರೆ ಅವರೆಲ್ಲರೂ ಕಮಿಷನರ್ ಕಡೆಯವರಾಗಿದ್ದರಿಂದ ನಿನ್ನ ದೊಡ್ಡಪ್ಪನನ್ನು ಸಸ್ಪೆಂಡ್ ಮಾಡಿಸಿದ್ರು. ಇವರೆಲ್ಲರ ಸಾಹಸ ಬೇಡ ಅಂತ ನಿನ್ನ ದೊಡ್ಡಪ್ಪ ಕೆಲಸಕ್ಕೆ ರಿಸೈನ್ ಮಾಡಿದ್ರು. ನಾವೆಲ್ಲ ಅಲ್ಲಿರಕ್ಕಾಗದೆ ಕೊನೆಗೆ ಇಂಡಿಯಾ ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆದ್ವಿ. ನಿನ್ನ ಪಪ್ಪ ತುಂಬ ಒಳ್ಳೆಯವರು. ನೀನು ಅಂದರೆ ಅವ್ರಿಗೆ ಪ್ರಾಣ ಆಗಿತ್ತು. ನಿನ್ನನ್ನು ತುಂಬ ಮುದ್ದು ಮಾಡ್ತಾ ಇದ್ರು. ಆದರೆ ಪಾಪಿಗಳ ಕುತಂತ್ರದಿಂದ ಅವ್ರು ಬಲಿಯಾದ್ರು. ನಿನ್ನ ಚಿಕ್ಕಪ್ಪನಿಗೂ ನೀನು ಅಂದರೆ ಪ್ರಾಣ. ಈ ವಿಷಯ ಎಲ್ಲಿ ನಿನಗೆ ಗೊತ್ತಾಗುತ್ತೆ ಅಂತ ಗೊತ್ತಾಗಿ ನೊಂದ್ಕೊಳ್ತೀಯ ಅಂತ ನಿನ್ನಿಂದ ದೂರ ಇದ್ದಾರೆ. ಅವಾಗವಾಗ ನನಗೆ ವಿಡಿಯೋ ಕಾಲ್ ಮಾಡಿ ದೂರದಿಂದ ನಿನ್ನ ನೋಡಿ ಖುಷಿ ಪಡ್ತಾರೆ. ಇದೇ ನಿನ್ನ ಪಪ್ಪನ ಲೈಫ್ ಸ್ಟೋರಿ. ತನ್ನ ತಾಯಿಯಿಂದ ತನ್ನ ಪಪ್ಪನ ಲೈಫ್ ಸ್ಟೋರಿ ಕೇಳಿದ ಅವಳಿಗೆ ಕಣ್ಣೀರು ಬರತೊಡಗಿತ್ತು. ನಾನು ಇಷ್ಟರ ತನಕ ಯಾರು ನನ್ನ ಡ್ಯಾಡ್ ಅಂದುಕೊಂಡಿದ್ದೇನೋ ಅವ್ರು ನನ್ನ ಡ್ಯಾಡ್ ಅಲ್ಲ. ನನ್ನ ಡ್ಯಾಡ್ ಬೇರೆನೇ ಇದ್ರು. ಎಲ್ಲ ಸೇರಿ ನನ್ನ ಡ್ಯಾಡ್ ಲೈಫನ್ನು ಹಾಳು ಮಾಡಿಬಿಟ್ರು ಅಂತ ಅಳತೊಡಗಿದಳು. ಆಗ ಅವಳನ್ನು ಕಾವ್ಯ ಸಮಾಧಾನ ಮಾಡತೊಡಗಿದಳು. ನೀನು ಈ ಥರ ರಿಯಾಕ್ಟ್ ಮಾಡ್ತೀಯ ಅಂತಲೇ ನಾನು ನಿನಗೆ ಈ ವಿಷಯವನ್ನು ಹೇಳದೆ ಮುಚ್ಚಿಟ್ಟಿದ್ದು. ಎಲ್ಲ ದೇವ್ರ ಇಚ್ಛೆ. ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ನಮ್ಮ ಲೈಫಲ್ಲಿ ಆಗೋದು. ಈ ಮನೆಯವರೆಲ್ಲ ತುಂಬ ಒಳ್ಳೆಯವರು. ನಿನಗಾಗಲಿ ನನಗಾಗಲಿ ಯಾವತ್ತೂ ತೊಂದರೆಯನ್ನು ಕೊಟ್ಟವರಲ್ಲ. ನಮ್ಮಿಬ್ಬರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಇವ್ರುಗಳೇ ಕಾರಣ. ಯಾವುದೇ ಕಾರಣಕ್ಕೂ ಇವರೆಲ್ಲರ ಮನಸ್ಸನ್ನು ಯಾವತ್ತೂ ನೋಯಿಸ್ಬೇಡ. ಇಲ್ಲ ಮಾಮ್, ನಾನು ಯಾವತ್ತೂ ಯಾರಿಗೆ ತೊಂದರೆ ಕೊಡಲ್ಲ. ಇಷ್ಟು ವರ್ಷ ಆದರೂ ಕೂಡ ನೀವು ಪಪ್ಪನನ್ನು ಇನ್ನೂ ನೆನಪು ಮಾಡ್ಕೊಂಡು ಅಳ್ತಿದ್ರಿ ಅಂದರೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀರ ಅಂತ ನನಗೆ ಗೊತ್ತಾಗ್ತಾ ಇದೆ ಮಾಮ್. ಪಾಪಿಗಳೆಲ್ಲ ಸೇರಿ ನಿಮ್ಮ ಲೈಫನ್ನು ಹಾಳು ಮಾಡಿಬಿಟ್ರು. ಇವರೆಲ್ಲ ನಮ್ಮ ಲೈಫಲ್ಲಿ ಬಂದಿರಲಿಲ್ಲ ಅಂದರೆ ನಾವು ಏನಾಗ್ತಾ ಇದ್ವೋ ಏನೋ ಅಲ್ವಾ ಮಾಮ್? ಹ್ಞೂ ಮಗಳೇ, ಇವರೆಲ್ಲ ತುಂಬ ಒಳ್ಳೆಯವರು. ಇವರೆಲ್ಲ ಇರಲಿಲ್ಲ ಅಂದರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ.
ಮಾಮ್, ನನಗೆ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕಂತ ಅನಿಸ್ತಾ ಇದೆ. ನಾನು ನನ್ನ ರೂಮ್ಗೆ ಹೋಗ್ಲಾ? ಸರಿ ಹೋಗು, ಅದ್ರ ಟೆನ್ಷನ್ ಮಾಡ್ಕೋಬಾರ್ದು, ತಿಳಿತಾ? ಇಲ್ಲ ಮಾಮ್, ನಾನು ಟೆನ್ಷನ್ ಮಾಡ್ಕೊಳ್ಳಲ್ಲ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಸೀದಾ ತನ್ನ ರೂಮ್ಗೆ ಹೋದಳು. ರೂಮ್ಗೆ ಬಂದವಳೆ ಬಾಗಿಲು ಹಾಕಿಕೊಂಡು ಕೋಪದಿಂದ ಕುದಿಯತೊಡಗಿದಳು. ನನ್ನ ಪಪ್ಪನ ಹತ್ಯೆಗೆ ಕಾರಣರಾದರೂ ನಾನು ಖಂಡಿತ ಸುಮ್ಮನೆ ಬಿಡಲ್ಲ. ಯಾರ್ಯಾರು ನನ್ನ ಪಪ್ಪನ ಸಾವಿಗೆ ಕಾರಣರಾಗಿದ್ದಾರೋ ಅವ್ರನ್ನೆಲ್ಲ ಹುಡುಕಿ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ನಾನು ಆ ರಮಣ್ ರೆಡ್ಡಿ ಬಗ್ಗೆ ಹೇಗೆ ತಿಳಿದುಕೊಳ್ಳೋದು? ಚಿಕ್ಕಪ್ಪನಿಗೆ ಕಾಲ್ ಮಾಡಿದ್ರೆ ಹೇಗೆ? ಬೇಡ ಬೇಡ, ವಿಷಯ ಗೊತ್ತಾದ್ರೆ ಮನೆಯವರಿಗೆಲ್ಲ ಆತಂಕ ಆಗುತ್ತೆ. ಮನೆಯಲ್ಲಿ ಯಾರಿಗೂ ತಿಳಿಯದೆ ಹಾಗೆ ನಾನು ರಮಣ್ ರೆಡ್ಡಿ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಹೇಗೆ, ಯಾರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ ಅಂತ ಯೋಚಿಸುತ್ತಿರಬೇಕಾದರೆ ಅವಳಿಗೆ ಚಿನ್ಮಯನ ಫ್ರೆಂಡ್ ನಿಯಾ ನೆನಪಿಗೆ ಬಂದಳು. ಈ ನಿಯಾಳನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ? ಅವಳ ಫ್ಯಾಮಿಲಿ ಅವರು ಇಂಡಿಯಾದಲ್ಲೇ ಇರೋದು. ಅವಳು ಯಾವಾಗಲೂ ಆ ಚಿನ್ಮಯ್ಗೆ ಅಂಟಿಕೊಂಡೇ ಇರ್ತಾಳೆ. ಚಿನ್ಮಯ್ ಮಾತ್ರ ಅವಳನ್ನು ಕ್ಯಾರಿ ಮಾಡಲ್ಲ ಅಂತಾನೆ. ನನ್ಗೆ ಗೊತ್ತಿರೋ ಪ್ರಕಾರ ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಯಾವಾಗಲೂ ಚಿನ್ಮಯ್ ಹಿಂದೆನೆ ಸುತ್ತಾ ಇರ್ತಾಳೆ. ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ, ನನಗೆ ರಮಣ್ ರೆಡ್ಡಿ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆ. ಇವಳಿಗೆ ದುಡ್ಡು ಕೊಟ್ಟು ರಮಣ್ ರೆಡ್ಡಿ ಡೇಟಾ ಕಲೆಕ್ಟ್ ಮಾಡಂತ ಹೇಳಬೇಕು. ಎಸ್, ಇದೇ ಸರಿಯಾದ ನಿರ್ಧಾರ. ಮೊದಲು ಅವಳಿಗೆ ಕಾಲ್ ಮಾಡಿ ಅವಳನ್ನು ಮೀಟ್ ಆಗಕ್ಕೆ ಹೇಳಬೇಕು ಅಂತ ಅಂದುಕೊಂಡವಳು ಮೊಬೈಲ್ ಹಿಡಿದು ನಿಯಾಲಿಗೆ ಕಾಲ್ ಮಾಡಿ ಮೀಟ್ ಆಗಲು ಹೇಳಿದಳು. ಮೊದಲು ಅವಳು ಮೀಟ್ ಆಗಕ್ಕೆ ಒಪ್ಪಲಿಲ್ಲ. ನಂತರ ರಿಕ್ವೆಸ್ಟ್ ಮಾಡಿದ್ದರಿಂದ ಇಕ್ಷಾಳನ್ನು ಮೀಟ್ ಆಗಲು ಒಪ್ಪಿಗೆ ಕೊಟ್ಟಳು. ಕತೆ ಮುಂದುವರಿಯಿತು. ಇಕ್ಷಾಳಿಗೆ ರಮಣ್ ರೆಡ್ಡಿ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.